ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಆಷಾಢ ಮಾಸ ಮುಗ್ದೇ ಹೋಗ್ತಾ ಇದೆ. ಆಷಾಢ ಆದಮೇಲೆ ನಮಗೆ ಬರುವಂಥದ್ದು ಶ್ರಾವಣ ಮಾಸ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ಅಂದರೆ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ನಮಗೆ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಇನ್ನೇನು ವರಮಹಾಲಕ್ಷ್ಮಿ ವ್ರತಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಏನೆಲ್ಲ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಮಹಿಳೆಯರು ಶುರು ಮಾಡಿಕೊಂಡೇ ಇರ್ತಾರೆ. ಇನ್ನು ಈ ಒಂದು ವರಮಹಾಲಕ್ಷ್ಮಿಯ ಪೂಜಾ ವಿಧಿವಿಧಾನವನ್ನು ಸರಳವಾಗಿ ಮನೆಯಲ್ಲಿ ಹೇಗೆ ಆಚರಣೆ ಮಾಡೋದು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ಆಗಸ್ಟ್ 21ನೇ ತಾರೀಕು ಬರ್ತಾ ಇದೆ. ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಈ ದಿನ ಮಹಾಲಕ್ಷ್ಮಿಯ ಒಂದು ಜನ್ಮದಿನ ಅಂತ ಹೇಳ್ತಾರೆ. ಹುಟ್ಟಿದ ದಿನವನ್ನು ನಾವು ವರಮಹಾಲಕ್ಷ್ಮಿ ವ್ರತವಾಗಿ ಆಚರಣೆಯನ್ನು ಮಾಡ್ತೀವಿ. ಒಂದು ಸಲ ಪಾರ್ವತಿ ದೇವಿಯು ಮಹಾಶಿವನನ್ನ ಕುರಿತು ವ್ರತಗಳಲ್ಲೇ ಅತ್ಯಂತ ಪವಿತ್ರವಾದ ವ್ರತ ಯಾವುದು, ಮನೆಯ ಹೆಂಗಸರು ಮುತ್ತೈದೆಯರು ಯಾವ ವ್ರತವನ್ನು ಪಾಲಿಸಿದ್ರೆ ತುಂಬಾ ಶ್ರೇಷ್ಠ ಅಂತ ಕೇಳ್ತಾಳೆ. ಆಗ ಮಹಾಶಿವನು ಚಾರುಮತಿ ಪತಿವ್ರತಿಯ ಕಥೆಯನ್ನು ಹೇಳ್ತಾ, ಚಾರುಮತಿ ಹೇಗೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾಳೆ, ಶ್ರದ್ಧಾ ಭಕ್ತಿಯಿಂದ ಆ ಒಂದು ವ್ರತವನ್ನು ಆಚರಣೆ ಮಾಡಿದ್ದಕ್ಕೆ ಸಿಕ್ಕಂಥ ಫಲಗಳೇನು ಅನ್ನೋದನ್ನು ವಿವರವಾಗಿ ಪಾರ್ವತಿ ದೇವಿಗೆ ಮಹಾಶಿವನು ವಿವರಿಸ್ತಾನೆ. ಆಗ ಪಾರ್ವತಿ ದೇವಿಯು ತುಂಬ ಪುಳಕಿತಳಾಗಿ ಇಂದಿನಿಂದ ವರಮಹಾಲಕ್ಷ್ಮಿ ವ್ರತ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾಳೆ. ಆಗಿನಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದು ಚಾಲ್ತಿಗೆ ಬಂತು, ತುಂಬ ಜನಪ್ರಿಯನೂ ಸಹ ಆಯಿತು ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ವ್ರತವನ್ನು ಗೃಹಿಣಿಯರು ಮುತ್ತೈದೆಯರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರಿ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ರೆ ಅವರ ಒಂದು ಭವಿಷ್ಯ ತುಂಬಾ ಉಜ್ವಲವಾಗಿರುತ್ತೆ, ಒಳ್ಳೆಯ ವರನನ್ನು ಸಹ ಪಡಿತಾರೆ ಅನ್ನೋ ನಂಬಿಕೆಯೂ ಸಹ ಇದೆ. ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಮನೆಯ ಪ್ರತಿಯೊಬ್ಬರೂ ಸಹ ಇದನ್ನು ಆಚರಣೆ ಮಾಡ್ಬೋದು. ಮುಖ್ಯವಾಗಿ ಮದುವೆಯಾದಂಥ ಮುತ್ತೈದೆಯರು ಮತ್ತು ಮದುವೆ ಆಗಬೇಕಾಗಿರುವಂಥ ಕನ್ಯರು ಈ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಇನ್ನು ಈ ಪೂಜೆ ಆಚರಣೆಯನ್ನು ಮನೆ ಮಂದಿಯೆಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಇನ್ನು ಈ ಪೂಜೆಯ ವಿಧಿವಿಧಾನಗಳನ್ನು ಸಂಪೂರ್ಣವಾಗಿ ನೋಡೋಣ. ಇನ್ನು ಹಬ್ಬದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸ್ಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋಗಳು ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ಸಿದ್ಧತೆ ಮಾಡ್ಕೋಬೇಕು. ಮನೆಯ ಹೊಸಲನ್ನು ಸಹ ನೀವು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮಗಳನ್ನು ಇಟ್ಕೋಬೇಕು. ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಮನೆಯ ಹೊಸಲ ಮುಂದೆ ರಂಗೋಲಿಗಳನ್ನು ಸಹ ನೀವು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು. ಮಹಾಲಕ್ಷ್ಮಿಯು ಮೊದಲನೇದಾಗಿ ಮನೆಯ ಮುಂದೆ ಹೊಸಲನ್ನು ನೋಡಿ, ಹೊಸಲು ಶುದ್ಧವಾಗಿ ಇದ್ರೇ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ. ಆದ್ದರಿಂದ ಮೊದಲು ಮನೆಯ ಹೊಸಲನ್ನು ಶುದ್ಧವಾಗಿರಿಸಿ ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಟಿರಬೇಕು. ದೇವ್ರ ಮನೆಯ ಬಾಗಿಲಿಗೂ ಸಹ ಮಾವಿನ ಎಲೆಯ ತೋರಣಗಳು ಹೂವಿನಿಂದ ಅಲಂಕಾರವನ್ನು ಮಾಡಿರಬೇಕು. ಇನ್ನು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಬ್ಬದ ಹಿಂದಿನ ದಿನ ಗುರುವಾರನೇ ನೀವು ತಂದು ಅಣಿ ಮಾಡಿ ಇಟ್ಕೋಬೇಕು. ಬಾಳೆ ಕಂಬಗಳು, ಬಗೆ ಬಗೆಯ ಹೂಗಳು, ಅರಿಶಿನ ಕುಂಕುಮ ಗಂಧದ ಕಡ್ಡಿ, ಸಾಂಬ್ರಾಣಿ ಬತ್ತಿ, ವಿವಿಧ ಬಗೆಯ ಹೂಗಳಾಗ್ಬೋದು, ಬಾಳೆ ಕಂಬಗಳು, ಕಬ್ಬಿನ ಜಲೆ ಸಿಕ್ಕಿದ್ರೆ ಅದನ್ನು ತಪ್ಪದೆ ತೊಗೊಂಬನ್ನಿ. ಇನ್ನು ಕಳಶಕ್ಕೆ ಇಡುವಂಥ ಒಂದು ಗೆಜ್ಜೆ ವಸ್ತ್ರ ಆಗಿರ್ಬೋದು, ಬ್ಲೌಸ್ ಪೀಸು, ಸೀರೆ, ಇವುಗಳನ್ನೆಲ್ಲ ನೀವು ಹಿಂದಿನ ದಿನವೇ ಸಿದ್ಧ ಮಾಡಿ ಇಟ್ಕೋಬೇಕು. ಇನ್ನು ನೀವು ಕಳಶವನ್ನು ಎಲ್ಲಿ ಸ್ಥಾಪನೆ ಮಾಡ್ತೀರಾ ಅಂತ ನೋಡಿಕೊಂಡು ಆ ಜಾಗವನ್ನು ಸಹ ಸಿದ್ಧತೆ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ಇಡೋದಾದರೆ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಸಿದ್ಧ ಮಾಡ್ಕೊಳ್ಳಿ. ಅಥವಾ ನೀವು ಹಾಲ್ನಲ್ಲಿ ನಿಮ್ಮ ಮನೆಯ ಲಿವಿಂಗ್ ಏರಿಯಾದಲ್ಲಿ ಇಡ್ತೀರಿ ಅಂತಾದರೆ ಅಲ್ಲಿ ಒಂದು ಟಿಪಾಯಿಯನ್ನು ಹಾಕಿ ನೀವು ಒಂದು ಕಳಶವನ್ನು ಇಡೋದಕ್ಕೆ ಪೀಠವನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಕಳಶಕ್ಕೆ ಸೀರೆ ಉಡಿಸೋದಿದ್ರೆ ಹಿಂದಿನ ದಿನ ಸಂಜೆನೇ ನೀವು ಕಳಶಕ್ಕೆ ಸೀರೆಯನ್ನು ಉಡಿಸಿ ಸಿದ್ಧತೆಯನ್ನು ರಾತ್ರಿನೇ ಮಾಡಿ ಇಟ್ಕೋಬೇಕು. ಬೆಳಿಗ್ಗೆ ನೀವು ಕಳಶಕ್ಕೆ ನೀವು ಅಲಂಕಾರಗಳನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಕೋಬೋದು. ಇನ್ನು ದೇವರ ಪ್ರಸಾದಕ್ಕೆ ನೀವು ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆಗಳು, ವಿವಿಧ ಬಗೆಯ ಒಂದು ಭಕ್ಷ್ಯಗಳನ್ನು ಮಾಡ್ಕೊಳ್ಳೋದಿದ್ರೆ ಹಿಂದಿನ ದಿನವೇ ಅದನ್ನು ಸಹ ನೀವು ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ಇನ್ನು ಪೂಜಾ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಮಹಿಳೆಯರು ಉಟ್ಕೋಬೇಕು. ಸಾಧ್ಯವಾದಷ್ಟು ರೇಷ್ಮೆ ಸೀರೆಯನ್ನು ಉಟ್ಕೊಳ್ಳಿ. ಬಳೆಗಳನ್ನು ತೊಟ್ಟು ಮುಖಕ್ಕೆ ಕುಂಕುಮವನ್ನು ಇಟ್ಕೊಂಡು ತಲೆ ಬಾಚಿಕೊಂಡು ನಂತರನೇ ನೀವು ಪೂಜೆಯನ್ನು ಸಲ್ಲಿಸಬೇಕು. ತಲೆಗೆ ಸ್ವಲ್ಪ ಹೂವನ್ನು ಮುಡ್ಕೊಂಡಿರಬೇಕು. ನೀವು ಕೈಗೆ ಬಳೆ, ಮುಖಕ್ಕೆ ಒಂದು ಕುಂಕುಮ ಇಟ್ಕೊಳ್ಳದೆ ಪೂಜೆಯನ್ನು ಸಲ್ಲಿಸಿದ್ರೆ ನಿಮಗೆ ಯಾವುದೇ ರೀತಿಯಾದ ಫಲ ಸಂಪೂರ್ಣವಾಗಿ ಸಿಗೋದಿಲ್ಲ.
ಇನ್ನು ಮೊದಲನೇದಾಗಿ ನೀವು ದೇವರಿಗೇನಾದರೂ ಬೆಲ್ಲದ ಒಂದು ನೈವೇದ್ಯವನ್ನು ಮಾಡ್ಕೊಳ್ಳೋದಿದ್ದರೆ ನೈವೇದ್ಯವನ್ನು ಮೊದಲು ಸಿದ್ಧತೆಯನ್ನು ಮಾಡಿಕೊಂಡು ನಂತರ ಪೂಜೆಗೆ ಅಣಿ ಮಾಡ್ಕೋಬೇಕು. ಕಳಶ ಸ್ಥಾಪನೆ ಮಾಡುವಂಥವರು ನೀವು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಇಡೋ ರೀತಿ ಜಾಗವನ್ನು ನೀವು ನೋಡ್ಕೋಬೇಕು. ಕಳಶ ಇಡೋ ಜಾಗದಲ್ಲಿ ಒಂದು ಪೀಠವನ್ನು ಇರಿಸ್ಕೊಂಡು ಅದ್ರ ಮೇಲೆ ಒಂದು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಅಥವಾ ಒಂದು ಮುತ್ತುಗದ ಎಲೆಯನ್ನು ಹಾಕ್ಕೊಂಡು 5 ಹಿಡಿ ಅಥವಾ 3 ಹಿಡಿ ಅಕ್ಕಿಯನ್ನು ಅದ್ರ ಮೇಲೆ ಹಾಕ್ಕೊಂಡು ಉಂಗುರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕನ್ನು ಬರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ನೀವು ಕಳಶದ ಚಂಬನ್ನು ಅದ್ರ ಮೇಲೆ ಇರಿಸ್ಕೋಬೇಕು. ನೀವು ಕಳಶದ ಚಂಬನ್ನು ಸಹ ತೊಳೆದು ಶುದ್ಧಿ ಮಾಡಿಕೊಂಡು ಸುತ್ತಲೂ ಅರಿಶಿನ ಕುಂಕುಮ ಚಂಬಿಗೆ ಇಟ್ಟಿರಬೇಕು. ಇನ್ನು ಚಂಬಿನ ಒಳಗಡೆ ನಿಮ್ಮ ಪದ್ಧತಿಯ ಪ್ರಕಾರ ನೀರನ್ನು ಹಾಕ್ಕೋಬೋದು ಅಥವಾ ನೀವು ಧಾನ್ಯಗಳನ್ನು ತುಂಬಿಸೋದಾದರೆ ಅಕ್ಕಿ ಗೋಧಿಯಿಂದನೂ ಸಹ ನೀವು ಕಳಶವನ್ನು ತುಂಬಿಸ್ಕೋಬೋದು. ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನೀವು ಏನು ತುಂಬಿಸ್ಬೇಕೋ ಅದನ್ನು ತುಂಬಿಸಿ ನಂತರ ಕಳಶದ ಒಳಗಡೆ ನೀರನ್ನು ತುಂಬಿಸಿ ಆದಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಬೆಳ್ಳಿ ಕಾಯಿನ್ ಒಂದು ಚಿನ್ನದ ಉಂಗುರ ಅಥವಾ ಒಂದು ಒಡವೆ ಏನಾದರೂ ಚಿಕ್ಕದಾಗಿ ಅದರ ಒಳಗಡೆ ಹಾಕ್ಕೋಬೋದು. ಸ್ವಲ್ಪ ಗಂಧದ ಪುಡಿ ಸ್ವಲ್ಪ ಜವಾದಿ ಪೌಡರ್ ಲಾವಾಂಚನ ಬೇರಿದ್ರೆ ಅದನ್ನು ಸಹ ನೀವು ಹಾಕ್ಕೋಬೋದು. ಇಷ್ಟನ್ನು ಹಾಕಿದ್ರೆ ಸಾಕು. ಕೆಲವರು ಡ್ರೈ ಫ್ರೂಟ್ಸು ಮತ್ತು ಗೋಮತಿ ಚಕ್ರ ಕವಡೆ ಇವುಗಳನ್ನು ಸಹ ಹಾಕ್ತಾರೆ. ಅದರ ಅಗತ್ಯ ಇಲ್ಲ. ಅವುಗಳನ್ನು ನೀವು ಪೂಜೆಗೆ ಒಂದು ಕಳಶದ ಮುಂದೆ ಇಟ್ಟರೆ ಆಗುತ್ತೆ. ಆದಷ್ಟು ಡ್ರೈ ಫ್ರೂಟ್ಸನ್ನು ಕಳಶದ ಒಳಗಡೆ ಹಾಕಬೇಡಿ. ಅದನ್ನು ದೇವರಿಗೆ ನೈವೇದ್ಯವಾಗಿ ಇಡಿ. ನಂತರ ಕಳಶದ ಕಂಠಕ್ಕೆ 5 ವೀಳ್ಯದೆಲೆಯನ್ನು ಇಟ್ಕೋಬೋದು ಅಥವಾ ಮಾವಿನ ಎಲೆಯ ಗೊಂಚಲನ್ನು ಸಹ ಇಟ್ಕೋಬೋದು. ಅದರ ಮೇಲೆ ಕಾಯಿಯನ್ನು ಇರಿಸಬೇಕು. ಜುಟ್ಟು ಮೇಲ್ಗಡೆ ಬರೋ ರೀತಿ ಒಂದು ಬಲ್ತಿರುವಂಥ ಜಾಸ್ತಿ ನೀರು ಇರುವಂಥ ಕಾಯಿಯನ್ನು ಒಂದು ಚಂಬಿನ ಮೇಲೆ ಅಂದರೆ ಕಳಶದ ಚಂಬು ಅದ್ರ ಮೇಲೆ ಇರಿಸ್ಕೋಬೇಕು. ಕಾಯಿಗೂ ಸಹ ಅರಿಶಿನ ಕುಂಕುಮವನ್ನು ಇಟ್ಟಿರಬೇಕು. ನಂತರ ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ಗೆಜ್ಜೆಯ ವಸ್ತ್ರ ಒಂದು ತಾಳಿ ಸರ ಒಡವೆಗಳಿಂದ ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು. ನೀವು ಸೀರೆಯನ್ನು ಉಡಿಸೋದಾದರೆ ಸೀರೆಯನ್ನು ಹಿಂದಿನ ದಿನವೇ ಉಡಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕೆಲವರು ಒಂದು ಬಿಂದಿಗೆಗೆ ಸೀರೆಯನ್ನು ಉಡಿಸಿ ಒಂದು ತಾಯಿಯ ಸ್ವರೂಪವನ್ನು ಮಾಡ್ಕೋತಾರೆ. ಅದರ ಮುಂದೆ ಕಳಶವನ್ನು ಸಪ್ರೇಟಾಗಿ ಸ್ಥಾಪನೆ ಮಾಡ್ಕೋತಾರೆ. ಆ ರೀತಿಯೂ ಸಹ ಮಾಡ್ಕೋಬೋದು. ಗಣೇಶನ ವಿಗ್ರಹ ಇದ್ದರೆ ಕಳಶದ ಬಲಬದಿಯಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಕೊಳ್ಳಿ ಅಥವಾ ಒಂದು ಆರಿದ್ರ ಗಣಪತಿಯನ್ನು ಅರಿಶಿಣದಿಂದ ಮಾಡಿಕೊಂಡು ಅಂದರೆ ಗೋಪುರಾಕಾರವಾಗಿ ಟ್ರಯಾಂಗಲ್ ಶೇಪಲ್ಲಿ ಒಂದು ಆರಿದ್ರ ಗಣಪತಿಯನ್ನು ಮಾಡಿಕೊಂಡು ಅದನ್ನು ಕಳಶದ ಬಲಬದಿಯಲ್ಲಿ ಇಟ್ಕೊಂಡು ಅದರಿಂದ ನೀವು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಘಂಟಾನಾದವನ್ನು ಮೊಳಗಿಸ್ಕೋಬೇಕು. ಇದು ಮನೆಯಲ್ಲಿರುವ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹಾಕುತ್ತೆ. ಘಂಟಾನಾದವನ್ನು ಮೊಳಗಿಸ್ಕೊಂಡು ಏಕಾರತಿಯಿಂದ ಅಥವಾ ಅಗರಬತ್ತಿಯಿಂದ ದೀಪಗಳನ್ನು ಬೆಳಗಿಸ್ಕೋಬೇಕು. ದೀಪಗಳಿಗೆ ಆದಷ್ಟು ಇವತ್ತು ತುಪ್ಪವನ್ನು ಹಾಕಿ ಬೆಳಗೋದಕ್ಕೆ ಪ್ರಯತ್ನ ಮಾಡಿ, ತುಂಬಾ ಶ್ರೇಷ್ಠ. ದೀಪ ಬೆಳಗಿಸ್ಕೊಂಡಾದಮೇಲೆ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಗಣೇಶನ ಮಂತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಸಲ್ಲಿಸಿ ಗಣೇಶನಿಗೆ ಒಂದು ಅಚ್ಚು ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ನಂತರ ಈಗ ವರಮಹಾಲಕ್ಷ್ಮಿಯ ಪೂಜೆಯನ್ನು ಶುರು ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ. ಅದನ್ನು ನೀವು ನೋಡಿಕೊಂಡು ಸಂಪೂರ್ಣವಾಗಿ ಅದರಲ್ಲಿ ಪ್ರೊಸೀಜರ್ ಕೊಟ್ಟಿರ್ತಾರೆ. ನೀವು ಅದನ್ನು ನೋಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಈಗ ನಾನು ಹೇಳುವಂಥ ಒಂದು ವಿಧಿವಿಧಾನವನ್ನು ಸರಳವಾಗಿ ನೀವು ಆಚರಣೆಯನ್ನು ಮಾಡ್ಕೋಬೋದು. ಇನ್ನು ನೈವೇದ್ಯಕ್ಕೆ ನೀವು ಮಾಡಿಟ್ಟಿರುವಂಥ ತಿಂಡಿಗಳನ್ನು ಕಳಶದ ಮುಂದೆ ಜೋಡಿಸ್ಕೋಬೇಕು. 3, 5, 7, 9 ಈ ರೀತಿ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸ್ಬೋದು. ಒಂದರಲ್ಲಿ ಮಾಡಿರುವಂಥ ನೈವೇದ್ಯಗಳನ್ನು ಇಟ್ಕೊಳ್ಳಿ, ಇನ್ನೊಂದರಲ್ಲಿ ವೀಳ್ಯದೆಲೆ ಅಡಿಕೆ 5 ರೀತಿ ಹಣ್ಣುಗಳು ಅಥವಾ 1 ರೀತಿ ಅಥವಾ 3 ರೀತಿ ಹಣ್ಣುಗಳನ್ನು ಇಟ್ಕೋಬೋದು. ಇನ್ನೊಂದರಲ್ಲಿ 32 ಕಾಯಿನ್ಸನ್ನು ಇಟ್ಕೊಂಡು ಅದರ ಜೊತೆ ನಿಮ್ಮ ಇಚ್ಛೆಯಾನುಸಾರ ದುಡ್ಡು ನೋಟುಗಳನ್ನು ಹಾಕ್ಬೋದು, ಇಡ್ಬೋದು. ಇನ್ನೊಂದರಲ್ಲಿ ತೆಂಗಿನಕಾಯನ್ನು ಇಡ್ಬೋದು, ಇನ್ನೊಂದರಲ್ಲಿ ಬಳೆಗಳನ್ನು ಇಡ್ಬೋದು. ನಿಮ್ಮ ಇಚ್ಛೆಯಾನುಸಾರ ನಿಮಗೆ ಸಾಧ್ಯವಾಗುವಷ್ಟು ತಟ್ಟೆಗಳನ್ನು ಕಳಶದ ಮುಂದೆ ನೈವೇದ್ಯವಾಗಿ ಜೋಡಿಸಿ ಇಡ್ಬೋದು. ಇನ್ನು ತಾಯಿಗೆ ಪ್ರಿಯವಾದ ಒಂದು ಗೋಮತಿ ಚಕ್ರ ಕವಡೆಗಳು ತಾವರೆ ಬೀಜಗಳನ್ನು ಸಹ ನೀವು ತಾಯಿ ಮುಂದೆ ಇಡ್ಬೋದು. ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಸಹ ನೀವು ತಂದು ನೈವೇದ್ಯವಾಗಿ ಇಡ್ಬೋದು. ತಾಯಿಗೆ ಕಬ್ಬಿನ ಜಲೆ ಅಂದರೆ ತುಂಬ ಇಷ್ಟ. ಅವುಗಳನ್ನು ಸಹ 2 ತಂದು ಎಡ ಮತ್ತು ಬಲ ಬದಿಯಲ್ಲಿ ಕಳಶದ ಅಕ್ಕಪಕ್ಕ ಇಟ್ಕೋಬೋದು. ತಾಯಿಗೆ ತಾವರೆ ಹೂವು ಅಂದರೆ ಸಹ ತುಂಬಾ ಪ್ರಿಯ. ಅವು ಸಿಕ್ಕಿದ್ರೂ ಸಹ ನೀವು ಕಳಶಕ್ಕೆ ಅಲಂಕಾರವಾಗಿ ಇಡ್ಬೋದು. ಈ ಒಂದು ವಸ್ತುಗಳನ್ನು ಕಳಶದ ಮುಂದೆ ಜೋಡಿಸ್ಕೊಂಡು ನಂತರ ಮುಖ್ಯವಾಗಿ ವ್ರತದ ದಾರವನ್ನು ಸಹ ನೀವು ಮಾಡ್ಕೋಬೇಕಾಗತ್ತೆ. ವರಮಹಾಲಕ್ಷ್ಮಿ ವ್ರತ ಒಂದು ಮಹಿಳೆಯರಿಗೆ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬೋದು. ಮಹಿಳೆಯರು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಒಂದು ವರಮಹಾಲಕ್ಷ್ಮಿ ವ್ರತದ ದಾರವನ್ನು ಮಾಡ್ಕೋಬೇಕು.
9 ಎಳೆ ದಾರವನ್ನು ತಗೊಂಡು 9 ಕಡೆ ಗಂಟುಗಳನ್ನು ಹಾಕ್ಕೊಂಡು ಅರ್ಧ ಗಂಟೆ ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದಿರಬೇಕು. ನೀವು ಇದನ್ನು ಹಿಂದಿನ ದಿನಾನು ಬೇಕಿದ್ರೆ ಮಾಡಿ ರೆಡಿಯಾಗಿ ಇಟ್ಕೋಬೋದು. ಆ ಒಂದು ವ್ರತದ ದಾರವನ್ನು ಕಳಶದ ಪಕ್ಕದಲ್ಲಿ ಇಟ್ಕೋಬೇಕು ಪೂಜಾ ಸಮಯದಲ್ಲಿ. ನಂತರ ಅದನ್ನು ಪೂಜೆ ಎಲ್ಲ ಆದಮೇಲೆ ನಿಮ್ಮ ಬಲಗೈಗೆ ಕಟ್ಕೋಬೇಕು. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಾದ್ಮೇಲೆ ದೀಪವನ್ನು ಅಂಟಿಸಿ ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ಈಗ ವರಮಹಾಲಕ್ಷ್ಮಿಯ ಪೂಜೆಯನ್ನು ಶುರು ಮಾಡಬೇಕು. ಕಳಶದ ಮುಂದೆ ಒಂದು ವೀಳ್ಯದೆಲೆಯನ್ನು ಇರಿಸ್ಕೊಳ್ಳಿ. ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸ್ತಾ ಕುಂಕುಮಾರ್ಚನೆಯನ್ನು ಆ ವೀಳ್ಯದೆಲೆ ಮೇಲೆ ಸ್ವಲ್ಪ ಸ್ವಲ್ಪನೇ ಕುಂಕುಮವನ್ನು ಹಾಕ್ತಾ ಬರಬೇಕು. ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸ್ಬೇಕು, ಲಕ್ಷ್ಮಿಯ ಅಷ್ಟಕವನ್ನು ಪಠಿಸ್ಬೇಕು. ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ. ನಂತರ ನಿಮಗೆ ಸಮಯ ಇದ್ದರೆ ವಿಷ್ಣುವಿನ ಅಷ್ಟೋತ್ತರವನ್ನು ಸಹ ಇಲ್ಲಿ ಪಠಿಸಿದ್ರೆ ತುಂಬಾ ಉತ್ತಮ. ನಂತರ ಲಕ್ಷ್ಮೀ ದೇವಿಯ ಒಂದು ಸ್ತೋತ್ರ ಮಂತ್ರಗಳು ಯಾವುದು ಗೊತ್ತಿದೆ ಅದನ್ನೆಲ್ಲ ನೀವು ಇಲ್ಲಿ ಪಠಿಸ್ಬೋದು. ಕೊನೆಯದಾಗಿ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು. ಅದು ಪುಸ್ತಕಗಳಲ್ಲಿ ಸಿಗುತ್ತೆ, ತಪ್ಪದೇ ಓದಿ. ಅಥವಾ ಆಡಿಯೋಗಳು ಸಿಗುತ್ತೆ, ಅದನ್ನು ಹಾಕ್ಕೊಂಡು ಕೇಳಿ ನಂತರ ನೀವು ಪೂಜೆಯನ್ನು ಮುಂದುವರಿಸಬೇಕು. ವ್ರತದ ಕಥೆ ಓದಿ ಆದಮೇಲೆ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೀಲಾಂಜನ ದೀಪಗಳಿಂದ ತಾಯಿಗೆ ಒಂದು ದೀಪವನ್ನು ಮಾಡಬೇಕು, ದೀಪದ ಆರತಿಯನ್ನು ಮಾಡಬೇಕು. ನಂತರ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು. ನಿಮ್ಮ ಇಷ್ಟಾರ್ಥಗಳೇನಿದೆ ಅದು ತಾಯಿಯಲ್ಲಿ ಇಟ್ಟು ತಾಯಿಯಲ್ಲಿ ಕೋರಿಕೆಯನ್ನು ಕೇಳಿಕೊಂಡು ನಮಸ್ಕಾರಗಳನ್ನು ಮಾಡ್ಕೋಬೇಕು. ನಂತರ ಮನೆ ಮಂದಿ ಎಲ್ಲ ತಾಯಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂಗಳಾರತಿಯನ್ನು ತಗೋಬೇಕು. ಪೂಜೆಯೆಲ್ಲ ಮುಗಿದ ಮೇಲೆ ನೀವು ವ್ರತದ ದಾರ ಏನು ಇಟ್ಟಿರ್ತೀರ ಪೂಜೆಗೆ ಅದನ್ನು ತೆಕ್ಕೊಂಡು ಮನೆಯ ಯಜಮಾನ್ರ ಕೈಯಿಂದ ನಿಮ್ಮ ಬಲಗೈಗೆ ಕಟ್ಟಿಸ್ಕೋಬೇಕು. ಮನೆಯಲ್ಲಿ ಎಷ್ಟು ಜನ ಮಹಿಳೆಯರು, ಹುಡುಗಿರು, ಕನ್ಯರಿದ್ದರು ಅವ್ರುಗಳೆಲ್ಲರೂ ಈ ಒಂದು ವ್ರತದ ದಾರವನ್ನು ಒಂದು ಕೈಗೆ ಬಲಗೈಗೆ ಕಟ್ಟಿಸ್ಕೋಬೇಕು. 21 ದಿನಗಳಾದ ನಂತರ ಆ ವ್ರತದ ದಾರವನ್ನು ತೆಗೆದು ಹಾಕ್ಬೋದು. ಇನ್ನು ಬೆಳಗಿನ ಪೂಜೆ ಸಮಾಪ್ತಿ ಆಗುತ್ತೆ. ಸಂಜೆ ಮತ್ತೆ ನೀವು ದೀಪಗಳನ್ನು ಬೆಳಗಿಸ್ಕೊಂಡು ಸರಳವಾಗಿ ಏನಾದರೂ ನೈವೇದ್ಯವನ್ನು ತಾಯಿಗೆ ಇಟ್ಟು ಇನ್ನೊಮ್ಮೆ ಪೂಜೆಯನ್ನು ತಪ್ಪದೆ ಸಲ್ಲಿಸಬೇಕು. ನಂತರ ಮನೆಗೆ ಮುತ್ತೈದೆಯರನ್ನು ಕರೆದು ಅರಿಶಿನ, ಕುಂಕುಮ, ತಾಂಬೂಲವನ್ನು ಸಹ ಕೊಡಬೇಕು. ನಿಮ್ಮ ಶಕ್ತಿಯ ಅನುಸಾರ ಎಷ್ಟು ಜನ ಬೇಕಿದ್ರೂ ನೀವು ಕರೆದು ಕುಂಕುಮವನ್ನು ಕೊಡ್ಬೋದು. ಇನ್ನು ತಾಂಬೂಲಕ್ಕೆ ಏನೆಲ್ಲ ಇಟ್ಟು ಕೊಡಬೇಕು ಅಂತ ಹೇಳಿದ್ರೆ ಅವರ ಶಕ್ತಿಯ ಅನುಸಾರ ಕೊಡ್ಬೋದು. ವೀಳ್ಯದೆಲೆ, ಅಡಿಕೆ, ಹಣ್ಣು, ಹೂವು, ಬಳೆಗಳು ಇಷ್ಟು ಕೊಟ್ಟರೆ ಆಯಿತು. ಅದರ ಜೊತೆಗೆ ಅವರ ಶಕ್ತಿಯ ಅನುಸಾರ ಏನಾದರೂ ರಿಟರ್ನ್ ಗಿಫ್ಟ್ಸನ್ನು ಅದು ಅವರ ಇಚ್ಛೆಗೆ ಏನಾಗುತ್ತೋ ಅವರ ಶಕ್ತಿಗೆ ಏನಾಗುತ್ತೋ ಅದನ್ನು ಕೊಡ್ಬೋದು. ಇನ್ನು ವೀಳ್ಯದೆಲೆ, ಅಡಿಕೆ ಜೊತೆಗೆ ಒಂದು ಹಣ್ಣನ್ನು, ಬಾಳೆಹಣ್ಣನ್ನು ಕೊಡುವಂಥ ಪದ್ಧತಿ ಕೆಲವ್ರ ಮನೆಯಲ್ಲಿ ನೋಡಿದ್ದೀನಿ. ಆ ರೀತಿ ಯಾವುದೇ ಕಾರಣಕ್ಕೂ ಒಂದು ಬಾಳೆಹಣ್ಣನ್ನು ಕೊಡಬಾರ್ದು, ಜೋಡಿ ಬಾಳೆಹಣ್ಣನ್ನೇ ಕೊಡಬೇಕು. ಒಂದು ತೆಂಗಿನಕಾಯನ್ನು ಕೊಡ್ಬೋದು, ಆದರೆ ಒಂಟಿ ಬಾಳೆಹಣ್ಣನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಜೋಡಿ ಬಾಳೆಹಣ್ಣು ಶಿವ ಪಾರ್ವತಿಯರ ಸಂಕೇತ, ಒಂಟಿ ಬಾಳೆಹಣ್ಣನ್ನು ಕೊಡಬಾರ್ದು. ಇನ್ನು ಕಳಶ ಕದಲಿಸೋದು ನೀವು ಶುಕ್ರವಾರ ರಾತ್ರಿಯೇ ಮಾಡ್ಬೋದು. ನಾನು ದೇವಸ್ಥಾನದ ಅರ್ಚಕರಲ್ಲಿ ಕೇಳಿ ತಿಳ್ಕೊಂಡಿರೋ ಪ್ರಕಾರ ಶುಕ್ರವಾರ ರಾತ್ರಿಯೇ ಕಳಶ ಕದಲಿಸೋದು ಉತ್ತಮ ಅಂತ ಹೇಳಿದ್ರು. ಶನಿವಾರ ಕೆಲವೊಮ್ಮೆ ಒಳ್ಳೆಯ ಸಮಯ ಇರೋದಿಲ್ಲ. ಆದ್ದರಿಂದ ಶುಕ್ರವಾರ ರಾತ್ರಿ ನೀವು 9 ಗಂಟೆ ನಂತರ ಕಳಶವನ್ನು ಕದಲಿಸ್ಬೋದು. ಮೊದಲು ನೀವು ಕೆಂಪಾರತಿಯನ್ನು ಮಾಡಬೇಕು. ನಂತರ ಕಳಶದ ಬಲಗಡೆ ಮೂರು ಸಲ ಕಳಶವನ್ನು ಜರುಗಿಸ್ಬೇಕು. ನಂತರ ಹೂವನ್ನು ಸ್ವಲ್ಪ ಕೆಳಗಡೆ ಹಾಕಬೇಕು. ಅದು ಕಳಶ ಕದಲುವಿಕೆ ಆಗುತ್ತೆ. ನಾನು ಮಾಡಿರುವಂಥ ಪೂಜೆಯಲ್ಲಿ ಯಾವುದೇ ತಪ್ಪುಗಳಿದ್ದರೂ ದಯಮಾಡಿ ಅದನ್ನು ಮನ್ನಿಸಿ ನನ್ನ ಪೂಜೆಯನ್ನು ಸ್ವೀಕರಿಸು ತಾಯಿ ಅಂತ ಬೇಡಿಕೊಂಡು ಕೆಂಪಾರತಿಯನ್ನು ಮಾಡಿ ನಂತರ ಕಳಶವನ್ನು ಕದಲಿಸ್ಬೇಕು. ಪೂಜೆಯನ್ನು ನಾವು ಸರಳವಾಗಿ ಮಾಡಿದ್ರೂ ಸರಿ, ಆಡಂಬರದಿಂದ ಒಂದು ವಿಜೃಂಭಣೆಯಿಂದ ಮಾಡಿದ್ರೂ ಸರಿ, ಶ್ರದ್ಧಾ ಭಕ್ತಿಯಿಂದ ಮಾಡಿ ನಾವು ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಫಲ ಆ ತಾಯಿ ನಮಗೆ ಕೊಟ್ಟೇ ಕೊಡ್ತಾಳೆ. ಇನ್ನು ಕಳಶವೆಲ್ಲ ಕದಲಿಸಿ ಆದಮೇಲೆ ಮತ್ತೆ ನಾಳೆ ಬೆಳಗ್ಗೆ ಅಂದರೆ ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಮಧ್ಯಾಹ್ನದ ಮೇಲೆ ನೀವು ಕಳಶ ಇಟ್ಟಿರುವಂಥ ಸಾಮಾನುಗಳನ್ನು, ವಸ್ತುಗಳನ್ನು ತೆಗಿಬೋದು. ಇನ್ನು ಕಳಶಕ್ಕೆ ಇಟ್ಟಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಳಶಕ್ಕೆ ಇಟ್ಟಿರುವಂಥ ತೆಂಗಿನಕಾಯನ್ನು ಒಂದು 4-5 ದಿನ ಹಾಗೆ ಇಟ್ಬಿಡಿ. ಅಂದರೆ ನೀವು ಶುಕ್ರವಾರ ಪೂಜೆ ಮಾಡಿರ್ತೀರ, ಸೋಮವಾರದ ನಂತರ ಕಾಯಿಯನ್ನು ಹೊಡೆದು ಅದರಿಂದ ಒಂದು ಸ್ವೀಟನ್ನು ಮಾಡಿಕೊಂಡು ಮನೆ ಮಂದಿ ಎಲ್ಲ ಹಂಚ್ಕೊಂಡು ತಿನ್ಬೋದು. ಕೆಳಗಡೆ ಅಂದರೆ ಕಳಶದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ಸಹ ನೀವು ಏನಾದರೂ ಮನೆಯಲ್ಲಿ ವೆಜಿಟೇರಿಯನ್ ಫುಡ್ ಏನಾದರೂ ಮಾಡಿಕೊಂಡು ತಿಂದು ಅದನ್ನು ಸಹ ಪ್ರಸಾದವಾಗಿ ಮನೆ ಮಂದಿಯೆಲ್ಲ ಸ್ವೀಕಾರ ಮಾಡ್ಬೋದು. ಇನ್ನು ಕಳಶಕ್ಕೆ ಇಟ್ಟಿರುವಂಥ ಹೂಗಳು ಮತ್ತು ಗೆಜ್ಜೆ ವಸ್ತ್ರ, ಬಾಳೆ ಎಲೆ, ಮಾವಿನ ಎಲೆಗಳು ಇವುಗಳನ್ನೆಲ್ಲ ಒಂದು ಕಡೆ ಶೇಖರಿಸಿಟ್ಕೊಂಡು ಯಾರೋ ತುಳಿದೇ ಇರುವಂಥ ಜಾಗದಲ್ಲಿ ಅದನ್ನು ಹಾಕಬೇಕು. ಅಥವಾ ಹರಿಯುವಂಥ ನೀರಿನಲ್ಲಿ ತಗೊಂಡು ಹೋಗಿ ಅದನ್ನು ಹಾಕಬೇಕು. ಇನ್ನು ಪೂಜೆ ದಿನ ಕೆಲವರು ಉಪವಾಸವನ್ನು ಸಹ ಮಾಡ್ತಾರೆ. ವ್ರತ ಮಾಡುವಂಥ ಮಹಿಳೆಯರು ಬೆಳಗ್ಗಿನಿಂದ ರಾತ್ರಿವರೆಗೂ ಉಪವಾಸವನ್ನು ಇರ್ಬೋದು. ಹಾಲು ಮತ್ತು ಹಣ್ಣುಗಳನ್ನು ನೀವು ಮಧ್ಯ ಸೇವನೆ ಮಾಡ್ಬೋದು. ರಾತ್ರಿ ನೀವು
ಕಳಶವನ್ನು ಕದಲಿಸಿ ಆದಮೇಲೆ ಲಘುವಾಗಿ ಉಪಹಾರವನ್ನು ಸ್ವೀಕಾರ ಮಾಡ್ಬೋದು. ಇನ್ನು ಪೂಜೆ ಮಾಡುವಂಥವರು ಆ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡ್ಕೋಬೇಕು, ಮನೆ ಮಂದಿ ಮಧ್ಯೆ ಒಳ್ಳೆಯ ಬಾಂಧವ್ಯ ಇರಬೇಕು, ಜಗಳ ಆಡಬಾರ್ದು, ಕೆಟ್ಟ ಪದಗಳನ್ನು ಉಪಯೋಗಿಸಬಾರ್ದು. ವ್ರತ ಮಾಡುವಂಥ ಮಹಿಳೆ ಗುರುವಾರ ಮತ್ತು ಶುಕ್ರವಾರ ದಾಂಪತ್ಯದಿಂದ ದೂರ ಇರಬೇಕು. ಇನ್ನು ಈ ರೀತಿ ಸರಳವಾಗಿ ನೀವು ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನು ಮನೆಯಲ್ಲಿ ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಶ್ರದ್ಧಾಭಕ್ತಿಯಿಂದ ಮಾಡಿರುವಂಥ ಈ ಒಂದು ಪೂಜೆ ವರ್ಷಪೂರ್ತಿ ನಮಗೆ ಸಿರಿ ಸಂಪತ್ತು ಧನಧಾನ್ಯ ಅಷ್ಟೈಶ್ವರ್ಯಗಳನ್ನು ತಂದುಕೊಡುತ್ತೆ. ಇನ್ನು ಕೆಲವರು ಮಡಿಲಕ್ಕಿಯನ್ನು ಸಹ ಇಡುವ ಪದ್ಧತಿ ಇಟ್ಕೊಂಡಿರ್ತಾರೆ. ನಿಮಗೂ ಸಹ ಆ ಪದ್ಧತಿ ಇತ್ತು ಅಂತ ಹೇಳಿದ್ರೆ ಒಂದು ಮೊರ ಅಥವಾ ಒಂದು ತಟ್ಟೆಯಲ್ಲಿ ಮುತ್ತುಗದ ಎಲೆಯನ್ನು ಹಾಕಿ ಅದರ ಮೇಲೆ ವಿಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಹೂವು, ಹಣ್ಣುಗಳು, ಒಂದು ತೆಂಗಿನಕಾಯಿ, ಅರ್ಧ ಕೊಬ್ಬರಿ ಗಿಟ್ಕಿ, ಅದರೊಳಗಡೆ ಸ್ವಲ್ಪ ಹುರುಗಡ್ಲೆ ಮತ್ತು ಅಕ್ಕಿಯನ್ನು ಇಡಬೇಕು. ಮತ್ತು ಬ್ಲೌಸ್ ಪೀಸು, ಸೀರೆ, ಬಳೆಗಳು, ಒಂದು ಗೌರಿ ಸಾಮಾನು ಅಥವಾ ಬಿಚ್ಚೋಲೆಯನ್ನು ತಪ್ಪದೇ ಇಡಬೇಕು. ಇನ್ನು ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಏನಿಡಬೇಕು ಅದನ್ನು ಇಟ್ಟು ತಾಯಿಯ ಮುಂದೆ ಇಡಬೇಕಾಗತ್ತೆ. ಇನ್ನು ಮಡಿಲಕ್ಕಿಯನ್ನು ಪೂಜೆಯೆಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಕೆಲವ್ರು ಕೇಳ್ತಾರೆ. ಮನೆ ಹತ್ರ ಅಮ್ಮನವ್ರದ್ದು ಯಾವುದಾದ್ರೂ ದೇವಸ್ಥಾನ ಇದ್ದರೆ ಹೋಗಿ ಕೊಟ್ಟು ಬರ್ಬೋದು, ಅಥವಾ ನಾವೇ ಸ್ವಂತಕ್ಕೆ ಅದನ್ನು ಉಪಯೋಗಿಸ್ಕೋಬೋದು. ಅದು ತಾಯಿಯ ಪ್ರಸಾದವಾಗಿ ನಾವು ಅದನ್ನು ಉಪಯೋಗಿಸ್ಕೋಬೋದು. ಕೆಲವರು ಅದನ್ನು ತೊಗೊಂಡೋಗಿ ಅವ್ರ ಮನೆಯ ಹೆಣ್ಣು ಮಕ್ಕಳಿಗೂ ಸಹ ಕೊಡ್ತಾರೆ. ಇನ್ನು ಪೂಜಾ ಸಮಯಕ್ಕೆ ಬರೋದಾದರೆ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ. ಬೆಳಗ್ಗೆ 4:30ರಿಂದ 6 ಗಂಟೆ ಒಳಗಡೆ ಮಾಡುವಂಥ ಎಲ್ಲ ಪೂಜೆಗಳು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ವರ್ಷ ನಮಗೆ ಬೆಳಗ್ಗೆ 6 ಗಂಟೆ 10 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೆ ಸಿಂಹ ಲಗ್ನದಲ್ಲಿ ಒಳ್ಳೆಯ ಮುಹೂರ್ತ, ಪೂಜಾ ಮುಹೂರ್ತ ಇದೆ. ಆ ಸಮಯದಲ್ಲೂ ನೀವು ಮಾಡ್ಬೋದು. ಆದಷ್ಟು ಪೂಜೆಯನ್ನು ಬೆಳಗ್ಗೆ 10 ಗಂಟೆ ಒಳಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. 10 ಗಂಟೆ ಮೇಲೆ ನಿಮಗೆ ಒಂದು ರಾಹುಕಾಲ ಶುರುವಾಗೋಗುತ್ತೆ. ಇನ್ನು ಪೂಜಾ ವಿಚಾರವಾಗಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ನಮಸ್ಕಾರ.